ವೃದ್ಧಾಶ್ರಮದ ಸೇವೆ ಭಗವಂತನ ಪೂಜೆಗಿಂತ ಮಿಗಿಲಾದುದು. ವೆಂಕಟರಾವ್ ನಾಡಗೌಡ, ಮಾಜಿ ಸಚಿವರು. ಶ್ರೀ ಶಾಂಭವಿ ಪುಣ್ಯಾಶ್ರಮ, ಪಿಡಬ್ಲ್ಯೂಡಿ ಕ್ಯಾಂಪ್ ಸಿಂಧನೂರು, ಶ್ರೀಮಠ ಸೇವಾ ಟ್ರಸ್ಟ್ ಹರೇಟನೂರು, ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಸಿಂಧನೂರು, ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮ ಇವರುಗಳ ವತಿಯಿಂದ ಮಾಜಿ ಸಚಿವರು ಹಾಗೂ ಹಾಲಿ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರ 69ನೇ ವರ್ಷದ ಜನ್ಮದಿನ ಸಮಾರಂಭ ಕಾರ್ಯಕ್ರಮ ನಡೆಯುವ ಕಾರುಣ್ಯ ನೆಲೆ ವೃದ್ಧಾಶ್ರಮದಲ್ಲಿ ಅವರ ಸರಳ ಸಾಮಾನ್ಯ ವ್ಯಕ್ತಿತ್ವ ಹಾಗೂ ಅವರು ನಾಡಗೌಡರು ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿರುವ ಹಲವಾರು ಸಮಾಜಪರ ಕಾರ್ಯಗಳನ್ನು ಗುರುತಿಸಿ ಅವರಿಗೆ ಶಾಂಭವಿ ಶ್ರೀರಕ್ಷೆ ಎನ್ನುವ ಅಭಿದಾನದೊಂದಿಗೆ ಸನ್ಮಾನಿಸಿ, ಗೌರವಿಸಿ, ಶುಭ ಹಾರೈಸಿ ಆಶೀರ್ವದಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಮಾತನಾಡಿ, ವೃದ್ಧಾಶ್ರಮಗಳು ಹೆಚ್ಚಾದಂತೆಲ್ಲ ಸಂಸ್ಕಾರದಿಂದ ನಾವೆಲ್ಲರೂ ದೂರವಿದ್ದೇವೆ ಎಂದರ್ಥ. ಆದರೆ ನಮ್ಮ ಕಾರುಣ್ಯ ಆಶ್ರಮವು ಸುಮಾರು ವರ್ಷಗಳಿಂದ ನಿಜವಾದ ನೆಲೆಯಿಲ್ಲದ ಅನಾಥ ಜೀವಿಗಳಿಗೆ ದಾನಿಗಳ ಸಹಾಯ ಸಹಕಾರದಿಂದ ಬದುಕು ಕಟ್ಟಿಕೊಟ್ಟು ಸಮಾಜದಲ್ಲಿ ಹೆತ್ತವರನ್ನ ಮಕ್ಕಳು ನೋಡಿಕೊಳ್ಳಲೇಬೇಕು ಎನ್ನುವ ಹಲವಾರು ಅಭಿಯಾನಗಳ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಿದೆ ಎಂದರು. ಹರೇಟನೂರಿನ ಬಡಜಂಗಮ ಕುಟುಂಬವು ನಾಡಿನ ಕರುಣೆಯ ಕುಟುಂಬವಾಗಿರುವುದು ನಮ್ಮೆಲ್ಲರಿಗೂ ಸಂತೋಷ. ಇಂದು ನನ್ನ ಜನ್ಮದಿನದ ಈ ಶುಭ ಸಮಾರಂಭದಲ್ಲಿ ನಮ್ಮ ಗುರುಗಳಾದ ವೇದಮೂರ್ತಿ ವೀರೇಶ್ ಯಡಿಯೂರು ಮಠ ಹಾಗೂ ಹರೇಟನೂರಿನ ಆದಿಶಕ್ತಿ ಶ್ರೀ ದ್ಯಾಮವ್ವ ದೇವಿಯ ಪ್ರಧಾನ ಅರ್ಚಕರಾದ ಕಾರುಣ್ಯ ಆಶ್ರಮದ ಸಂಸ್ಥಾಪಕರಾದ ವೇದಮೂರ್ತಿ ಅಮರಯ್ಯ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಶಾಂಭವಿ ಶ್ರೀರಕ್ಷೆ ಎನ್ನುವ ಅಭಿದಾನ ಇನ್ನೂ ಹೆಚ್ಚಿನ ಅಂಧ ಅನಾಥರ ಸೇವೆ ಮಾಡೋದಕ್ಕೆ ಸ್ಫೂರ್ತಿಯಾಗಿದೆ ಎಂದರು. ಇಂದಿನ ಈ ಶ್ರೀರಕ್ಷೆಯು ಸದಾ ಕಾಲ ನನಗೆ ಆಶೀರ್ವಾದವಾಗಿರಲಿ ಅನ್ನೋದು ನನ್ನ ಆಶಯ ಎಂದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಶಾಂಭವಿ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ವೇದಮೂರ್ತಿ ವೀರೇಶ್ ಯಡಿಯೂರು ಮಠ ಮಾತನಾಡಿ, ಸರಳ ಸಾಮಾನ್ಯ ವ್ಯಕ್ತಿತ್ವದ ನಾಡಗೌಡರು ತಮ್ಮ ಅವಧಿಯಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮುಂದಿನ ಇವರ ರಾಜಕೀಯ ಭವಿಷ್ಯ ಇನ್ನೂ ಉತ್ತಮ ಸ್ಥಾನಮಾನದೊಂದಿಗೆ ಸಮಾಜಕ್ಕೆ ಉತ್ತಮ ಸೇವೆ ಮಾಡೋದಕ್ಕೆ ಅವಕಾಶ ನೀಡಲಿ ಎನ್ನುವ ಉದ್ದೇಶದಿಂದ ಶಾಂಭವಿ ಶ್ರೀರಕ್ಷೆ ಎನ್ನುವ ಅಭಿದಾನವನ್ನ ಮಾಡುವ ಮೂಲಕ ಆಶೀರ್ವದಿಸಿದ್ದೇವೆ ಎಂದರು. ನಾಡಗೌಡರ ಕುಟುಂಬಕ್ಕೆ ಉತ್ತಮ ಆಯಸ್ಸು, ಆಯುರಾರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನ ಶಾಂಭವಿ ನವದುರ್ಗಿಯರು ಕರುಣಿಸಲಿ ಎನ್ನುವ ವಿಶೇಷ ಪ್ರಾರ್ಥನೆ ನಮ್ಮದು ಎಂದು ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜೆಡಿಎಸ್ ಮುಖಂಡರಾದ ಸೋಮನಗೌಡ್ರು, ಜಿ ಸತ್ಯನಾರಾಯಣ್, ಅಜಯ್ ನಾಡಗೌಡ, ಶಂಕರ್ ಗೌಡ ಮಾಲಿಪಾಟೀಲ್, ಸಾಸಲಮರಿ, ಗಿರಿಯಪ್ಪ ನಾಯಕ್ ಬಾದರ್ಲಿ, ಬಸವರಾಜ್ ಆಶಿಫ್, ಚನ್ನಬಸವ ಸಿರಗುಂಪಿ, ವೀರ್ಬಾಬು, ಮಹಾವೀರ್ ಶೇಟ್, ನಾಗರಾಜ್ ಕುರುಕುಂದ ಹಾಗೂ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತಾ ಹಿರೇಮಠ್, ಕಾರುಣ್ಯಾಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್, ಆಶ್ರಮದ ಸಿಬ್ಬಂದಿಯವರಾದ ಸುಜಾತಾ ಮಲದ್ಗುಡ್ಡ, ಸಿದ್ದಯ್ಯ ಸ್ವಾಮಿ, ಮರಿಯಪ್ಪ, ಜ್ಯೋತಿ ಹಾಗೂ ಅನೇಕ ಜೆಡಿಎಸ್ ಮುಖಂಡರು ಮತ್ತು ನಾಡಗೌಡರ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ವೆಂಕಟೇಶ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಸಿಂಧನೂರು. ಅದೊಂದು ನಿಮಿತ್ತ. ಅದರಿಂದ ನನ್ನ ಅಭಿಮಾನಿಗಳಿಗದ ಮಿತ್ರರು ಈ ತಂದೆ ತಾಯಿಗಳಿಗೆ ಚಳಿಗಾಲದಲ್ಲಿ ಓದಿಕೆಗೆ ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಈ ರಗ್ಗಳನ್ನು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅವುಗಳನ್ನು ತಗೊಳ್ರಿ, ಉಪಯೋಗ ಮಾಡಿಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಹೆತ್ತವರು ಬಂದು ಅವರು ತಪ್ಪನ್ನು ತಿದ್ದಿಕೊಂಡು ಕರ್ಕೊಂಡು ಹೋದರೆ ಅದು ಭಾಳ ದೊಡ್ಡ ಸಾಧನೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಇಂಥ ಸಮಾಜದ ಮಧ್ಯದಲ್ಲಿ ನಮ್ಮ ಗುರುಗಳು ಈ ಆಶ್ರಮವನ್ನು ಕಟ್ಟಿ ದಿಕ್ಕಿಲ್ಲದವ್ರನ್ನ ಇಲ್ಲಿ ತಂದು ಅವರ ಬದುಕನ್ನು ಕಟ್ಟುವ ಕೆಲಸವನ್ನು ಮಾಡ್ತಾರೆ. ಇದು ನಿಜಕ್ಕೂ ಕೂಡ ನಾವೆಲ್ಲರೂ ಮೆಚ್ಚತಕ್ಕಂಥ. ಇಲ್ಲ ಅಂದರೆ ನಿಮ್ಮ ದಾರಿ, ನಿಮ್ಮ ಬದುಕು ಏನಾಗ್ತಿತ್ತು ಒಂದು ಸಾರಿ ಆಲೋಚನೆ ಮಾಡಿದರೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ನಾನು ಹೆಚ್ಚು ಮಾತನಾಡೋದಿಲ್ಲ. ಈ ಕಾರ್ಯಕ್ರಮಕ್ಕೆ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಈ